ಪ್ರಕೃತಿ ಯಾವಾಗ ಕೋಪ ಮಾಡಿಕೊಳ್ಳುತ್ತೆ ಅನ್ನೋದನ್ನು ಊಹೆ ಕೂಡ ಮಾಡೋದು ಕಷ್ಟ. ಕೆಲವೊಮ್ಮೆ ಚೆನ್ನಾಗಿರೋ ಹವಾಮಾನ ಏಕಾಏಕಿ ಬದಲಾಗ್ಬಿಡುತ್ತೆ. ಈಗ ಕ್ರಿಸ್ಮಸ್ ಸಂಭ್ರಮದಲ್ಲಿರೋ ಅಮೆರಿಕದ ಪಾಲಿಗೂ ಸಹ ದೊಡ್ಡ ಟೆನ್ಷನ್ ಕ್ರಿಯೇಟ್ ಆಗ್ತಿದೆ. ಅಲ್ಲೀಗ ಡೇವಿನ್ ಹಾವಳಿ ಶುರುವಾಗಿತ್ತು. ಹಿಮಪಾತ, ಮೈಕೊರೆವ ಚಳಿ, ಕುಂಭದ್ರೋಣ ಮಳೆ ಎಲ್ಲವೂ ಸಹ ಅಮೆರಿಕನ್ನರ ಜೀವ ಹೆಣ್ತಾ ಇದೆ. ಪ್ರಕೃತಿ ಅನ್ನೋದೇ ಹಾಗೆ, ಒಂದರ್ಥದಲ್ಲಿ ನಿಗೂಢತೆಗಳ ಆಗರ. ಎಲ್ಲಿ, ಯಾವಾಗ, ಹೇಗೆ ಹವಾಮಾನ ಬದಲಾಗುತ್ತೆ ಅನ್ನೋದನ್ನು ಊಹಿಸೋದು ಕೂಡ ಕಷ್ಟ. ಕೆಲವೊಮ್ಮೆ ಒಂದು ಚಿಕ್ಕ ಸುಳಿವನ್ನು ಕೂಡ ಕೊಡದೆ ಚೆನ್ನಾಗಿರೋ ಹವಾಮಾನ ಏಕಾಏಕಿ ಬದಲಾಗ್ಬಿಡುತ್ತೆ. ಜನಜೀವನದ ಪಾಲಿಗೆ ಸಂಕಷ್ಟವನ್ನು ತಂದುಬಿಡುತ್ತೆ. ಈಗ ದೊಡ್ಡನ್ನ ಅನ್ನಿಸ್ಕೊಂಡಿರೋ ಅಮೆರಿಕದ ಮುಂದೆ ಕೂಡ ಅಂಥದ್ದೇ ಒಂದು ಸವಾಲು ಸೃಷ್ಟಿಯಾಗ್ತಿದೆ. ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಅಮೆರಿಕದಲ್ಲೀಗ ಡೆವಿನ್ ಹಾವಳಿ ಶುರುವಾಗಿದೆ. ಡಿಸೆಂಬರ್ ಬಂತಂದರೆ ಕ್ರಿಶ್ಚಿಯನ್ನರಿಗೆ, ಅದರಲ್ಲೂ ಕೂಡ ಕ್ರಿಶ್ಚಿಯನ್ ದೇಶಗಳ ಪಾಲಿಗೆ ಹಬ್ಬದ ಸಂಭ್ರಮ. ಕಾರಣ ಡಿಸೆಂಬರ್ ಮುಗಿದು ಹೊಸ ವರ್ಷ ಬರುತ್ತೆ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ಡಿಸೆಂಬರ್ 25ಕ್ಕೆ ಶುರುವಾಗೋ ಈ ಸೆಲೆಬ್ರೇಷನ್ ವರ್ಷಾಂತ್ಯದವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಕ್ರಿಸ್ಮಸ್ ಸಂಭ್ರಮ ಮುಗಿತಾ ಇದ್ದಂತೆ ನ್ಯೂ ಇಯರ್ನ ವೆಲ್ಕಮ್ ಮಾಡೋಕೆ ಜನ ರೆಡಿಯಾಗಿರ್ತಾರೆ. ಇಂತಹ ಸೆಲೆಬ್ರೇಷನ್ ಮೋಡ್ನಲ್ಲಿರುವಂಥ ಅಮೆರಿಕದ ಪಾಲಿಗೀಗ ಪ್ರಕೃತಿಯೇ ವಿಲನ್ ರೂಪದಲ್ಲಿ ಕಾಡ್ತಾ ಇದೆ. ಅದು ಡೆವಿನ್ ಅನ್ನೋ ಹಿಮ ಮಾರುತದ ರೂಪದಲ್ಲಿ. ಡೆವಿನ್ ಸದ್ಯ ಅಮೆರಿಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋ ಹೆಸರು. ಅಮೆರಿಕನ್ನರ ಪಾಲಿಗೆ ಅಕ್ಷರಶಃ ವಿಲನ್ ಆಗಿ ಕಾಣ್ತಿದೆ ಈ ಡೆವಿನ್. ಈ ಹಿಮ ಮಾರುತದ ಪರಿಣಾಮ ಅಮೆರಿಕದ ದೊಡ್ಡ ಭಾಗ ತೊಂದರೆಗೆ ಸಿಕ್ಕಾಕೊಂಡಿದೆ. ಈ ನ್ಯೂ ಇಯರ್ ಸೆಲೆಬ್ರೇಷನ್ ಹೊತ್ತಲ್ಲಿ ಯಾಕಪ್ಪ ಬಂದೆ ಅಂತ ಅಮೆರಿಕನ್ನರು ತಲೆ ಚಚ್ಕೋತಾ ಇದ್ದಾರೆ. ಈ ಹಿಮ ಮಾರುತದ ಎಫೆಕ್ಟ್ನಿಂದ ಅಮೆರಿಕದ ಈಶಾನ್ಯ ಹಾಗೂ ಪಶ್ಚಿಮ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಮಪಾತವಾಗ್ತಿದ್ರೆ, ಇತ್ತ ಕ್ಯಾಲಿಫೋರ್ನಿಯಾ ಮುಂತಾದ ಕಡೆ ರಣಭೀಕರ ಮಳೆ ಸುರಿತಿದೆ. ಪರಿಣಾಮ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಏಕಾಏಕಿ ಹವಾಮಾನ ವೈಪರೀತ್ಯದಿಂದ ಜನ ಕಂಗಾಲಾಗಿದ್ದಾರೆ. ಹಿಮ ಮಾರುತಗಳು ಅಥವಾ ಅತಿಯಾದ ಮಳೆ ಜನಸಾಮಾನ್ಯರ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ಈಗ ಅಮೆರಿಕನ್ನರ ಮೇಲೆ ಹಿಮಪಾತ, ಮಳೆ ಹಾಗೂ ಮೈಕೊರೆವ ಚಳಿ ಈ ಮೂರು ಕೂಡ ಮಾರಣಾಂತಿಕ ದಾಳಿಯನ್ನು ಮಾಡ್ತಾ ಇವೆ. ದೊಡ್ಡ ಮಟ್ಟದ ಹಿಮಪಾತವಾಗ್ತಾ ಇರೋದ್ರಿಂದ ರಸ್ತೆಗಳಲ್ಲಿ ಹಿಮ ಶೇಖರಣೆ ಆಗ್ತಾ ಇದೆ. ಇದು ಜನರ ಹಾಗೂ ವೆಹಿಕಲ್ಗಳ ಓಡಾಟಕ್ಕೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ರೆ, ಈ ಡೆವಿನ್ ಅಬ್ಬರ ಯಾವ ರೀತಿ ಇದೆ ಅಂದರೆ, ಅಮೆರಿಕದಲ್ಲಿ ಇಲ್ಲಿವರೆಗೆ ಸುಮಾರು 1800 ವಿಮಾನಗಳ ಹಾರಾಟವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಸುಮಾರು 22,000 ಏರೋಪ್ಲೇನ್ಗಳ ಹಾರಾಟದಲ್ಲಿ ಸಮಸ್ಯೆ ಉಂಟಾಗಿದೆ. ಅದರಲ್ಲೂ ನ್ಯೂಯಾರ್ಕ್ ಹಾಗೂ ನ್ಯೂಜೆರ್ಸಿ ಇವೆರಡರ ನಡುವಿನ ರಾಜ್ಯಗಳ ಮೇಲೆ ಈ ಡೆವಿನ್ನಿಂದ ಅತಿ ಹೆಚ್ಚು ಎಫೆಕ್ಟ್ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನ್ಯೂಯಾರ್ಕ್ ಹಾಗೂ ನ್ಯೂಜೆರ್ಸಿ ಸ್ಟೇಟ್ನಲ್ಲಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಲಾಗಿದೆ. ನೈಸರ್ಗಿಕ ವಿಕೋಪಗಳ ಎಫೆಕ್ಟ್ ಒಂದು ದೇಶದ ಎಲ್ಲ ಭಾಗಗಳ ಮೇಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ಹಾಗಾಗಿ ಅಮೆರಿಕದ ಬಹುಭಾಗ ಡೆವಿನ್ ಹಿಮ ಮಾರುತದ ಎಫೆಕ್ಟ್ಗೆ ಒಳಗಾಗಿದ್ದರೂ ಕೂಡ ಕೆಲವು ರಾಜ್ಯಗಳ ಮೇಲೆ ಈ ಸ್ನೋ ಸ್ಟಾರ್ಮ್ನ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿದೆ. ಅದರಲ್ಲೂ ಕೂಡ ನ್ಯೂಯಾರ್ಕ್ ಹಾಗೂ ಅದರ ಸುತ್ತಲಿನ ಕೆಲವು ಏರಿಯಾಗಳಲ್ಲಿ ಗಂಟೆಗೆ 2 ಇಂಚಿನಷ್ಟು ಹಿಮ ಸುರಿತಿದೆ. ಇನ್ನು ಕೆಲವು ಭಾಗದಲ್ಲಿ ಸುಮಾರು 11 ಇಂಚಿನಷ್ಟು ಹಿಮ ಸುರಿಬಹುದಂತೆ. ಅಂದರೆ ಹಿಮಪಾತದ ಪ್ರಮಾಣ ಯಾವ ಮಟ್ಟದಲ್ಲಿ ಇರಬಹುದು ಅನ್ನೋದನ್ನು ನೀವೇ ಊಹೆ ಮಾಡಿಕೊಳ್ಳಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಮ ಸುರಿಯೋಕೆ ಶುರುವಾದರೆ ಪ್ರವಾಸಕ್ಕೆ ಹೋಗಿರೋ ಜನ ತೊಂದರೆಗೆ ಸಿಲುಕ್ತಾರೆ. ಈಗ ಅಮೆರಿಕದಲ್ಲಿ ಆಗ್ತಿರೋದು ಕೂಡ ಇದೆ. ಹಿಮಪಾತದಿಂದ ಆಗೋ ದೊಡ್ಡ ಸಮಸ್ಯೆ ಅಂದರೆ ಜನರ ಹಾಗೂ ವೆಹಿಕಲ್ಗಳ ಓಡಾಟಕ್ಕೆ ತೊಂದರೆ ಉಂಟಾಗೋದು. ಇಂಚುಗಟ್ಟಲೆ ಹಿಮ ನಿರಂತರವಾಗಿ ಸುರಿಯೋದ್ರಿಂದ ರಸ್ತೆಗಳ ಮೇಲೆ ಹಿಮದ ರಾಶಿಯೇ ಸೃಷ್ಟಿಯಾಗುತ್ತೆ. ನಿರಂತರವಾಗಿ ಹಿಮ ಸುರಿಯೋದ್ರಿಂದ ರಸ್ತೆಗಳ ಮೇಲಿರೋ ಹಿಮವನ್ನು ಕ್ಲೀನ್ ಮಾಡೋದು ಕಷ್ಟ. ಕ್ಲೀನ್ ಮಾಡಿದರೂ ಕೂಡ ಮತ್ತೆ ಮತ್ತೆ ರಸ್ತೆಗಳ ಮೇಲೆ ಹಿಮ ತುಂಬಿಕೊಳ್ಳುತ್ತಾನೆ ಇರುತ್ತೆ. ಹಾಗಾಗಿ ರಸ್ತೆ ಮೇಲೆ ಜನಸಂಚಾರ ಅನ್ನೋದೇ ದುಸ್ತರ ಅನ್ನೋ ಸ್ಥಿತಿ ಕ್ರಿಯೇಟ್ ಆಗುತ್ತೆ. ಇದೇ ಕಾರಣಕ್ಕೆ ಪ್ರವಾಸಕ್ಕೆ ಹೋದ ಜನ ಅಲ್ಲಲ್ಲೇ ಲಾಕ್ ಆಗ್ತಾರೆ. ಈಗ ಕ್ರಿಸ್ಮಸ್ ರಜೆ ಇರೋ ಪರಿಣಾಮ ದೊಡ್ಡ ಸಂಖ್ಯೆಯ ಅಮೆರಿಕನ್ನರು ಪ್ರವಾಸಕ್ಕೆ ಹೋಗಿದ್ದಾರೆ. ಆದರೆ ಏಕಾಏಕಿ ಈ ಡೆವಿನ್ ಆರ್ಭಟ ಶುರುವಾಗಿರೋ ಕಾರಣಕ್ಕೆ ಅವರೆಲ್ಲ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಬರೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಇವಿಷ್ಟು ಡೆವಿನ್ ಅನ್ನೋ ಹಿಮ ಮಾರುತದ ಅವಾಂತರವಾದರೆ, ಅಮೆರಿಕದ ಇನ್ನೊಂದು ಭಾಗದಲ್ಲಿ ಕುಂಭದ್ರೋಣ ಮಳೆ ಸುರಿತಿದೆ. ಅಮೆರಿಕದ ಒಂದು ಭಾಗ ಹಿಮಮಾರುತದ ದಾಳಿಗೆ ಒಳಗಾಗಿದ್ರೆ, ಇನ್ನೊಂದು ಭಾಗ ವರುಣದೇವನ ಕೋಪಕ್ಕೆ ತುತ್ತಾಗಿದೆ. ಕ್ಯಾಲಿಫೋರ್ನಿಯಾ ಈಗ ವರುಣದೇವನ ಕೋಪಕ್ಕೆ ತುತ್ತಾಗಿರೋ ರಾಜ್ಯ. ಕ್ಯಾಲಿಫೋರ್ನಿಯಾದಲ್ಲಿ ಕಂಡು ಕೇಳದೆ ಇರೋ ರೀತಿಯ ರಣಮಳೆ ಸುರಿತಾ ಇದೆ. ಪರಿಣಾಮ ನದಿಗಳು ಉಕ್ಕಿ ಹರಿದಿದ್ದು ರಸ್ತೆಗಳು ಸಂಪೂರ್ಣ ಮುಳುಗೇ ಹೋಗಿವೆ. ಈ ದುರಂತದಲ್ಲಿ 3ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಕುಂಭದ್ರೋಣ ಮಳೆಯ ಪರಿಣಾಮ ಹಲವು ಕಡೆ ಗುಡ್ಡ ಕುಸಿತಗಳು ಉಂಟಾಗ್ತಿವೆ. ಗುಡ್ಡದ ಮಣ್ಣು ಮಳೆ ನೀರಿನ ಜೊತೆ ಸೇರಿಕೊಂಡು ದೊಡ್ಡ ಮಟ್ಟದ ಕೆಸರಿನ ರಾಶಿ ನಗರವನ್ನು ಪ್ರವೇಶಿಸ್ತಿದೆ. ಅನೇಕ ವೆಹಿಕಲ್ಗಳು ಕೂಡ ನೀರಿನ ಹಾಗೂ ಕೆಸರಿನ ರಾಶಿಯಲ್ಲಿ ಕೊಚ್ಕೊಂಡು ಹೋಗಿವೆ. ರೈಟ್ವುಡ್, ಲಾಸ್ ಏಂಜಲೀಸ್, ಈಶಾನ್ಯ ಭಾಗ ಮುಂತಾದ ಪ್ರದೇಶಗಳು ಅತಿ ಹೆಚ್ಚು ಹಾನಿಗೆ ತುತ್ತಾಗಿವೆ. ಇಲ್ಲಿನ ಮನೆಗಳ ಒಳಗೆ ಪ್ರವಾಹದ ನೀರು ನುಗ್ತಾ ಇದೆ. ಈ ಹವಾಮಾನ ವೈಪರೀತ್ಯದ ಪರಿಣಾಮ ವಿದ್ಯುತ್ ಸಂಪರ್ಕ ಕೂಡ ಕಟ್ ಆಗಿದ್ದು ಇಡೀ ಕ್ಯಾಲಿಫೋರ್ನಿಯಾ ನಗರ ಕತ್ತಲಲ್ಲಿ ಮುಳುಗಿ ಹೋಗಿದೆ.